ಹಲ್ಲೆಲೂಯ! ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ 1 ಯೋಹಾನ 7ನೇ ವಾಕ್ಯದ ಕೊನೆಯ ಭಾಗದಲ್ಲಿ ನಾವು ಈ ರೀತಿ ನೋಡ್ತೇವೆ. ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧ ಮಾಡುತ್ತದೆ. ನಮಗಾಗಿ ಈಗಾಗಲೇ ಯೇಸು ಕ್ರಿಸ್ತನು ತನ್ನ ದೇಹದಲ್ಲಿರುವಂತಹ ಪ್ರತಿಯೊಂದು ತೊಟ್ಟು ರಕ್ತವನ್ನು ಕೂಡ ಸುರಿಸಿದಂಥವನಾಗಿದ್ದಾನೆ. ಯಾಕಂದರೆ ನಾವು ಮಾಡಿರುವಂತಹ ಪಾಪ ಕಾರ್ಯಗಳಿಗಾಗಿ ಆತನು ನಮಗಾಗಿ ತನ್ನನ್ನೇ ತಾನು ತ್ಯಾಗವಾಗಿ ಅರ್ಪಿಸಿಕೊಟ್ಟಿದ್ದಾರೆ. ಆತನ ರಕ್ತದಿಂದ ತೊಳೆಯಲ್ಪಟ್ಟಂತಹ ಪ್ರತಿಯೊಬ್ಬೊಬ್ಬರು ಕೂಡ ಆತನ ರಕ್ತವು ನಮ್ಮನ್ನು ಶುದ್ಧ ಮಾಡುವಂಥದ್ದಾಗಿದೆ. ಆತನು ಸುರಿಸಿರುವಂಥ ಆ ರಕ್ತವು ನಿಮ್ಮೆಲ್ಲರ ಪಾಪಗಳಿಗಾಗಿ ಆಗಿದೆ ಪ್ರಿಯರೇ. ಆದುದರಿಂದ ಆತನ ರಕ್ತದಿಂದ ನಾವು ತೊಳೆಯಲ್ಪಟ್ಟವರಾಗಿ ಆತನಲ್ಲಿ ನಾವು ನೀತಿವಂತರಾಗಿ ಜೀವಿಸುವಾಗ ದೇವರು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಯಾವಾಗ ದೇವರು ನಮ್ಮನ್ನು ನಡೆಸುತ್ತಾರೋ ಯಾವುದೇ ಥರದ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಎದುರು ಬಂದರೂ ಕೂಡ ಎಲ್ಲದರಲ್ಲಿಯೂ ನಾವು ಜಯಶಾಲಿಗಳಾಗಿ ಜೀವಿಸಲು ಸಾಧ್ಯ. ಪ್ರಾರ್ಥನೆ ಮಾಡೋಣ. ಸ್ತೋತ್ರಕರ್ತನೇ, ಪರಿಶುದ್ಧನಾಗಿರುವಂತಹ ನಮ್ಮ ದೇವರೇ, ಅಪ್ಪ, ನಮಗಾಗಿ ನಿಮ್ಮ ಮಗನಾಗಿರುವಂತಹ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟು ಕರ್ತನೆ ನಮಗಾಗಿ ಅಪ್ಪ ಅವರ ರಕ್ತವನ್ನು ಸ್ವಾಮಿ ಸುರಿಸಿ ನಮ್ಮ ಪಾಪಗಳಿಗಾಗಿ ನಮಗಾಗಿ ಕರ್ತನೆ ನಮ್ಮನ್ನು ಶುದ್ಧೀಕರಿಸುವುದಕ್ಕಾಗಿ ಕರ್ತನೆ ಏಸಪ್ಪ ನೀವು ಮಾಡಿರುವಂತಹ ಎಲ್ಲ ತ್ಯಾಗಗಳಿಗಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ಈ ದಿನದಲ್ಲಿಯೂ ಕೂಡ ಕರ್ತನೆ ನನ್ನ ಎಲ್ಲ ಕರ್ತನೆ ಸಹೋದರ ಸಹೋದರರ ಜೀವಿತಗಳಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ ಅಪ್ಪ. ಯಾವುದೇ ಪಾಪಗಳಲ್ಲಿ ಬಿದ್ದಿದ್ದಾದರೂ ಕೂಡ, ಯಾವುದೇ ಪಾಪದಲ್ಲಿ ಹಿಡಿದುಕೊಂಡಿದ್ದರೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಪಾಪಗಳಿಂದ ಕರ್ತನೆ ಬಿಡುಗಡೆ ಹೊಂದುವ ಹಾಗೆ ಪ್ರತಿಯೊಬ್ಬೊಬ್ಬರ ಜೀವಿತಕ್ಕಾಗಿ ಪ್ರಾರ್ಥಿಸ್ತಿದ್ದೇನೆ. ಎಲ್ಲರನ್ನ ಆಶೀರ್ವದಿಸು, ಪ್ರತಿಯೊಬ್ಬೊಬ್ಬರನ್ನ ಶುದ್ಧೀಕರಿಸು. ನಿನ್ನ ರಕ್ತವು ಕರ್ತನೆ ಸಕಲ ಪಾಪಗಳಿಂದ ಶುದ್ಧೀಕರಿಸುವಂಥದ್ದಾಗಿದೆ. ಎಲ್ಲ ಕರ್ತನೆ ಎಲ್ಲ ಪಾಪಗಳಿಂದ ಬಿಡುಗಡೆ ಕೊಟ್ಟು ಪರಿಶುದ್ಧವಾಗಿ ಜೀವಿಸಲು, ಆರೋಗ್ಯವಂತರಾಗಿ ಜೀವಿಸಲು ಕರ್ತನೆ ಪ್ರತಿಯೊಬ್ಬೊಬ್ಬರನ್ನ ಕರದಲ್ಲಿ ಕೊಟ್ಟಿದ್ದೇನೆ. ಎಲ್ಲರನ್ನು ಆಶೀರ್ವದಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ, ಆಮೆನ್.